ಗದಗ ಜಿಲ್ಲೆಯಲ್ಲಿ ಸರ್ಕಾರಿ ಒಡೆತನದ ನೈಸರ್ಗಿಕ ಸಂಪತ್ತಿಗೆ ಕನ್ನ ಮಿತಿ ಮೀರಿದ ಭೂಗಳ್ಳರ ಅಟ್ಟಹಾಸ. ಹಗಲು ರಾತ್ರಿ ಎನ್ನದೇ ರಾಜಾರೋಷವಾಗಿ ಅಕ್ರಮ ಗಣಿಗಾರಿಕೆ ನಡೀತಾ ಇದ್ರೂ ಇಲಾಖೆಯ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಗದಗ ತಾಲೂಕಿನ ನಾಗಾವಿ ಮತ್ತು ಕಳಸಾಪುರ ಗ್ರಾಮದ ವ್ಯಾಪ್ತಿಯಲ್ಲಿ ನಡೀತಾ ಇರುವ ಈ ಮಹಾ ದೋಚುವಿಕೆಯನ್ನ ರಾಷ್ಟ್ರ ಕ್ರಾಂತಿ ನ್ಯೂಸ್ ಈಗ ರಾಜ್ಯದ ಜನತೆಯ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದೆ. ಈ ಮಹಾ ಲೂಟಿಯ ವಿರುದ್ಧ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಗದಗ ತಾಲೂಕು ಘಟಕದ ಕಾರ್ಯಕರ್ತರು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಅಧಿಕಾರಿಗಳ ಮೂಗಿನ ನೇರಕ್ಕೆ ನಡೀತಾ ಇರುವ ಆ ದಂಧೆಯ ಕರಾಳ ಮುಖದ ಎಕ್ಸ್ಕ್ಲೂಸಿವ್ ವರದಿ ಇಲ್ಲಿದೆ ನೋಡಿ. ಇದು ಗದಗ ತಾಲೂಕಿನ ನಾಗಾವಿ ಹಾಗೂ ಕಳಸಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೀತಾ ಇರುವ ಲೂಟಿಯ ಕತೆ. ಇಲ್ಲಿನ ಬೆಲೆ ಬಾಳುವ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಗರಸು ಮತ್ತು ಮ್ಯಾಂಗನೀಸ್ ಅದಿರನ್ನ ಹಗಲು ರಾತ್ರಿ ಎನ್ನದೇ ಲೂಟಿ ಮಾಡಲಾಗ್ತಾ ಇದೆ. ಅಧಿಕಾರಿಗಳ ಯಾವುದೇ ಭಯವಿಲ್ಲದೆ ರಾಜಾರೋಷವಾಗಿ ಜೆಸಿಬಿ ಟಿಪ್ಪರ್ಗಳ ಮೂಲಕ ಪ್ರಕೃತಿಯ ಒಡಲನ್ನ ಬಗೆತಿದ್ದಾರೆ. ಈ ಲೂಟಿಕೋರರ ವಿರುದ್ಧ ರಾಷ್ಟ್ರ ಕ್ರಾಂತಿ ನ್ಯೂಸ್ ನಿರಂತರವಾಗಿ ಕಣ್ಣಿಟ್ಟಿದ್ದು, ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಗದಗ ಜಿಲ್ಲಾಧ್ಯಕ್ಷರಾದ ಹನುಮಂತಪ್ಪ ಎಚ್ ಅಬ್ಬಿಗೇರಿಯವರ ನೇತೃತ್ವದಲ್ಲಿ ಕರವೇ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಒಟ್ಟಾಗಿ ರೊಚ್ಚಿಗೆದ್ದು ಪ್ರತಿಭಟಿಸಿದ್ದಾರೆ. ಅಕ್ರಮ ಗಣಿಗಾರಿಕೆಯಿಂದ ಇಡೀ ಗುಡ್ಡ ಪ್ರದೇಶದಲ್ಲಿ ಬೃಹತ್ ಗಾತ್ರದ ತೆಗ್ಗು ಗುಂಡಿಗಳು ಸೃಷ್ಟಿಯಾಗಿವೆ. ರೈತರ ಹಸು ಕರುಗಳು ಅದರಲ್ಲಿ ಬಿದ್ದು ಜೀವ ಕಳೆದುಕೊಳ್ತಾ ಇವೆ. ಸಾರ್ವಜನಿಕರ ಜೀವಕ್ಕೆ ಕುತ್ತು ಬಂದು ಒದಗಿದ್ರು ಕೂಡ ಅಧಿಕಾರಿಗಳು ದಿನನಿತ್ಯ ಇದೇ ರಸ್ತೆಯಲ್ಲಿ ಓಡಾಡ್ತಾ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಂತೆ ನಟಿಸ್ತಾ ಇದ್ದಾರೆ. ಈ ಬೇಜವಾಬ್ದಾರಿತನವನ್ನ ಇಂದಿಲ್ಲಿ ನೆರೆದಿದ್ದ ಪ್ರತಿಭಟನಾಕಾರರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ್ರು. ಸ್ಥಳಕ್ಕೆ ಬಂದ ತಹಶೀಲ್ದಾರ್ ಸಾಹೇಬ್ರ ಪ್ರತಿನಿಧಿಗೆ ಕರವೇ ಜಿಲ್ಲಾಧ್ಯಕ್ಷ ಹನುಮಂತಪ್ಪ ಎಚ್ ಅಬ್ಬಿಗೇರಿಯವರು ಈ ದಂಧೆಯನ್ನ ಮಟ್ಟ ಹಾಕಲು 15 ದಿನಗಳ ಕಠಿಣ ಗಡುವನ್ನು ನೀಡಿದ್ದಾರೆ. ಜನರ ಮತ್ತು ಕರವೇ ಕಾರ್ಯಕರ್ತರ ಆಕ್ರೋಶಕ್ಕೆ ಮಣಿದು ಮನವಿ ಸ್ವೀಕರಿಸಿದ ಅಧಿಕಾರಿಗಳು ಈ ದೋಚುಕುವಿಕೆಯ ಕುರಿತು ತಹಶೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಶೀಘ್ರದಲ್ಲೇ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಭರವಸೆ ಕೂಡ ನೀಡಿದ್ದಾರೆ. ಆದರೆ ಮಾಫಿಯಾದ ಈ ಆಟ ಮುಗಿಯೋ ತನಕ ರಾಷ್ಟ್ರ ಕ್ರಾಂತಿ ನ್ಯೂಸ್ ತನ್ನ ತನಿಖೆಯನ್ನ ನಿಲ್ಲಿಸೋದಿಲ್ಲ. ಗದಗ ಜಿಲ್ಲೆಯ ನೆಲ, ಜಲ ಹಾಗೂ ನೈಸರ್ಗಿಕ ಸಂಪತ್ತನ್ನ ಉಳಿಸೋದಕ್ಕೆ ರಾಷ್ಟ್ರ ಕ್ರಾಂತಿ ನ್ಯೂಸ್ ಸದಾ ಮುಂಚೂಣಿಯಲ್ಲಿ ನಿಲ್ಲುತ್ತೆ. ಇನ್ನಾದರೂ ಜಿಲ್ಲಾಡಳಿತ ಇಲಾಖೆಯ ಅಧಿಕಾರಿಗಳು ನಿದ್ದೆಯಿಂದ ಎದ್ದು ಈ ಅಕ್ರಮ ದಂಧೆಗೆ ಬ್ರೇಕ್ ಹಾಕ್ತಾರಾ ಅಥವಾ ಲೂಟಿಕೋರರ ಅಟ್ಟಹಾಸಕ್ಕೆ ಮೌನ ಸಮ್ಮತಿ ನೀಡ್ತಾರಾ ಅನ್ನೋದನ್ನ ನಮ್ಮ ವಾಹಿನಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ರಾಷ್ಟ್ರ ಕ್ರಾಂತಿ ನ್ಯೂಸ್ ಗದಗ. ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಈ ಕೂಡಲೇ ತಾಲೂಕಿನಾಗ ನೆಲ ಉಳಿಯಲೇಬೇಕು, ಉಳಿಯಲೇಬೇಕು, ಉಳಿಯಲೇಬೇಕು. ಈ ಕೂಡಲೇ ತಾಲೂಕಿನ ನೆಲ ಉಳಿಯಲೇಬೇಕು, ಉಳಿಯಲೇಬೇಕು, ಉಳಿಯಲೇಬೇಕು. ಅಕ್ರಮ ಚಟುವಟಿಕೆ ಮಾಡತಕ್ಕಂತ ಮಾಲಕರಿಗೆ ಕಡಿವಾಣ ಹಾಕಲೇಬೇಕು, ಹಾಕಲೇಬೇಕು, ಹಾಕಲೇಬೇಕು. ಈ ಕೂಡಲೇ ಅಕ್ರಮ ನಡೀತಕ್ಕಂತ ಗಣಿಗಾರಿಕೆಯನ್ನ ನಿಲ್ಲಿಸಲೇಬೇಕು, ನಿಲ್ಲಿಸಲೇಬೇಕು, ನಿಲ್ಲಿಸಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಸಮರಸಿಂಹ ಟಿ.ಎ. ನಾರಾಯಣ ಗೌಡ್ರಿಗೆ ಸರ್ ಕರ್ನಾಟಕ ರಕ್ಷಣಾ ವೇದಿಕೆ ಗದಗ ತಾಲೂಕಾ ಘಟಕದ ವತಿಯಿಂದ ಇವತ್ತು ಮಾನ್ಯ ತಹಶೀಲ್ದಾರ್ಗೆ ಕೊಡ್ತಕ್ಕಂಥ ಮನವಿ ಏನಪ್ಪ ಅಂತಂದರೆ ಗದಗ ತಾಲೂಕಿನ ನಾಗಾವಿ ಮತ್ತು ಕಳಸಾಪುರ
ಗುಡ್ಡದಲ್ಲಿ ಇವತ್ತು ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ಗಣಿಗಾರಿಕೆಯನ್ನು ಮಾಡ್ತಾಯಿದೆ. ಗರ್ಸ್ ಜೊತೆಗೆ ರಾತ್ರೋರಾತ್ರಿ ಮೈನ್ಸನ್ನು ಇರ್ತಕ್ಕಂಥ ಕೆಲಸ ಇವತ್ತು ಕೆಲವು ಬಂಡವಾಳಶಾಹಿಗಳು ಮಾಡ್ತಾಯಿದ್ದಾರೆ. ಇದನ್ನು ವಿರೋಧಿಸಿ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು, ತಹಸೀಲ್ದಾರ್ ಸಾಹೇಬರು ಇದನ್ನು ಈ ಕೂಡಲೇ ಸಂಬಂಧಪಟ್ಟಂಥ ಜಾಗಕ್ಕೆ ತಾವು ವೀಕ್ಷಣೆ ಮಾಡಿ ಅಲ್ಲಿ ಏನು ಅಕ್ರಮ ಗರ್ಸ್ ನಡೀತಾ ಇದೆ, ಅಲ್ಲಿ ಏನು ಅಕ್ರಮ ಮ್ಯಾಗ್ನೀಸ್ ಅದಿರನ್ನು ಸಾಗಿಸ್ತಾ ಇದ್ದಾರೆ, ಅವುಗಳನ್ನು ಕಡಿವಾಣ ಹಾಕಿ ಬಂದ್ ಮಾಡಬೇಕು. ಅವ್ರ ಮೇಲೆ ಸೂಕ್ತ ಕಾನೂನಿನ ರೀತಿಯಲ್ಲಿ ಅವ್ರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಂತೇಳಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಘಟಕ ಕೇವಲ ಶಾಂತಿ ರೀತಿಯಿಂದ ಮನವಿಯನ್ನು ಕೊಡ್ತಾ ಇದ್ದೀವಿ. ತಾವು ಕೂಡ ಇವತ್ತು ನಮ್ಮ ತಹಸೀಲ್ದಾರ್ ಸಾಹೇಬ್ರ ಪರವಾಗಿ ನಮ್ಮ ಕುನಿಬಾಯಿ ಸಾಹೇಬರು ಇವತ್ತು ಮನವಿಯನ್ನು ಮಾಡಲಿಕ್ಕೆ ಬಂದಿದ್ರಿ. ಈ ಮನವಿಯನ್ನು ಸ್ವೀಕರಿಸಿ ಮುಂದೆ ನೀವು ಏನು 15 ದಿವಸದೊಳಗೆ ಈ ಕ್ರಮವನ್ನು ಕೈಗೊಳ್ಳೋದಿಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಇಲ್ಲಿ ಟೆಂಟ್ ಹಾಕಿ ಪ್ರತಿಭಟನೆ ಪೆಂಡಲ್ ಹಾಕಿ ನಾವು ಪ್ರತಿಭಟನೆಯನ್ನು ಕೊಡ್ಕೊತೀವಿ. ಯಾಕಂದರೆ ಇವತ್ತು ಹಲವಾರು ಗಾಡಿಗಳು ಇವತ್ತು ಇದೇ ಕಚೇರಿ ಮುಂದೆ ಹೋಗ್ತವೆ, ಇಡೀ ಜಿಲ್ಲಾಡಳಿತ ಮುಂದೆ ಹೋಗ್ತವೆ. ಯಾವ ಒಬ್ಬ ಅಧಿಕಾರಿಗಳು ಕೂಡ ಅದನ್ನು ಪರೀಕ್ಷೆ ಮಾಡವಲ್ರು, ಅದನ್ನು ತಡಿವಲ್ರು. ಇದನ್ನು ಎಲ್ಲವನ್ನು ನೋಡಿದರೆ ಅಧಿಕಾರಿಗಳು ಕೂಡ ಈ ಒಂದು ವ್ಯವಹಾರದಲ್ಲಿ ಶಾಮೀಲರಾಗಿದ್ದಾರೆ ಅಂತೇಳಿ ಇವತ್ತು ರಾಜಾರೋಷವಾಗಿ ಕಂಡು ಬರುತ್ತೆ. ಅದಕ್ಕೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಇದಕ್ಕೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಮುಂದೆ ತಹಸೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶವನ್ನು ಇಲ್ಲಾರದೆ ಏನು ಅಕ್ರಮವಾಗಿ ಅದಿರನ್ನು ಜೊತೆಗೆ ಮೊಹರಮ್ಮನ್ನು ಸಾಗಿಸ್ತಾರೆ, ಅದನ್ನು ನೀವು ಗರ್ಸನ್ನು ಸಾಗಿಸಕತ್ತಾರೆ, ಅವುಗಳ ಮೇಲೆ ಕೇಸ್ ಹಾಕಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳ್ರಿ ಅಂತೇಳಿ ಇವತ್ತು ಶಾಂತ ರೀತಿಯಿಂದ ಮನವಿಯನ್ನು ಕೊಡ್ತಾ ಇದ್ದೀವಿ. ಮನವಿಯನ್ನು ಸ್ವೀಕರಿಸಿ ಮಾನ್ಯ ಕುನಿಬಾಯಿ ಸಾಹೇಬರು ಕೂಡ ಒಂದು 2 ಮಾತುಗಳನ್ನು ಮಾತಾಡಬೇಕಾಗಿದೆ. ಫೋಟೋ ತಗೊಳ್ಳಿ. ಮನವಿಯನ್ನು ಸ್ವೀಕರಿಸಿರ್ತಕ್ಕಂಥ ನಮ್ಮ ಕುನಿಬಾಯಿ ಸಾಹೇಬರು 2 ಮಾತುಗಳನ್ನು ಮಾತಾಡಬೇಕಾಗಿದೆ. ತಾಲೂಕಿನ ನಾಗಾವಿ ಮತ್ತು ಕಳಸಾಪುರ ಗ್ರಾಮಗಳಲ್ಲಿ ಗರಸು ಮತ್ತು ಮೊಹರಂಗಳನ್ನು ಏರ್ತಾ ಇದ್ದಾರೆ ಅಂತಂದು ಸಂಘಟನೆಯಿಂದ ಮನವಿ ಕೊಟ್ಟಾರೆ. ಈ ಸದರಿ ಮನವಿಯನ್ನು ನಾವು ಮಾನ್ಯ ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಈ ಮೂಲಕ ತಿಳಿಸ್ತೀವಿ.